ಹೇಳಿದ್ನಲ್ಲ ನಮ್ಮ ಮನೆ ಮುಂದೆ ಇದೆ ಅಂತ. ನಮ್ಮ ಮನೆ ಮುಂದೆ ತೆಂಗಿನ ಮರ ಇದೆ, ಅದರಲ್ಲಿ ಹಾಕಿದ್ದಾರೆ. ನೋಡ್ಬೋದು ತುಂಬಾ ಹೂವು ಇದೆ, ಫುಲ್ಲು ತೆಂಗಿನ ಮರ ತುಂಬ ಇದೆ. ನೀವು ನೋಡ್ಬೋದು ವೈಟ್ ಕಲರು ಮತ್ತು ಬ್ಲೂ ಕಲರು ಎರಡೂ ಇದೆ ನಮ್ಮ ಮನೆ ಹತ್ರ ಶಂಖಪುಷ್ಪ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಏನು ಈ ಶಂಖಪುಷ್ಪ ಹೂವು ಇಟ್ಕೊಂಡು ಬಂದು ಏನು ಹೇಳೋಕ್ಕೆ ಬಂದಿದ್ದೀನಿ ಅಂತ ನೀವು ನೋಡ್ತಾ ಇದ್ದೀರಾ. ಈ ಶಂಖಪುಷ್ಪ ಹೂವು ಶಿವನಿಗೆ ಮತ್ತು ಲಕ್ಷ್ಮಿಗೆ ತುಂಬ ಪ್ರಿಯವಾದ್ದು ಅಂತ ಹೇಳ್ತಾರೆ. ಪೂಜೆಗಲ್ದೇನೆ ಇದು ಆರೋಗ್ಯಕ್ಕೆ ಎಷ್ಟು ತುಂಬಾ ಒಳ್ಳೆಯದು ಅನ್ನೋದಕ್ಕೋಸ್ಕರ ಇದು ಎಲ್ಲರ ಮನೆ ಹತ್ರನೂ ಇರುತ್ತೆ. ಆಲ್ಮೋಸ್ಟು ಬೇಲಿ ಎಲ್ಲ ಜಾಸ್ತಿ ಇರೋದ್ರಿಂದ ನೀವು ಇದನ್ನು ಎಲ್ಲೇ ಸಿಕ್ಕಿದ್ರೂ ಮನೆಗೆ ತಂದು ಇದರಿಂದ ನೀವು ಟೀ ಮಾಡ್ಕೊಂಡು ಕುಡಿಯೋದ್ರಿಂದ ಅಥವಾ ಇದನ್ನು ಡ್ರೈ ಮಾಡಿ ಒಣಗಿಸಿ ಮುಖಕ್ಕೆ ಹಚ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದು. ಹಾಗೆಯೇ ಮಕ್ಕಳಿಗೆ ತುಂಬಾ ಒಳ್ಳೆಯದು ಇದು ಟೀ ಮಾಡಿ ಕುಡಿಸೋದ್ರಿಂದ. ಯಾಕೆಂದರೆ ಮೆದುಳಿನ ಶಕ್ತಿನ ಜಾಸ್ತಿ ಮಾಡುತ್ತೆ ಅಂತಲೇ ಹೇಳ್ಬೋದು. ಬ್ಯಾಡ್ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುತ್ತೆ. ಮತ್ತು ಆಮೇಲೆ ಬಿ ಪಿ ಜಾಸ್ತಿ ಇದ್ದವರು ಕುಡಿಯೋದ್ರಿಂದ ಬಿ ಪಿ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು. ಚರ್ಮ ರೋಗದ ಏನೇ ಸಮಸ್ಯೆ ಇರ್ಬೋದು, ಇದನ್ನು ಕುಡಿಯೋದ್ರಿಂದ ಅಥವಾ ಇದನ್ನು ಅಪ್ಲೈ ಮಾಡೋದ್ರಿಂದ, ಇವಾಗ ಸ್ಕಿನ್ ಇರಿಟೇಷನ್ ಇರ್ಬೋದು ಅಥವಾ ನಾವೇನಾದರೂ ತಿನ್ನೋದ್ರಿಂದ ಸ್ಕಿನ್ ಅಲರ್ಜಿ ಆಗುತ್ತಲ್ವ, ಅಂಥವರು ಇದನ್ನು ಪೌಡ್ರು ಮಾಡಿಕೊಂಡು ಅಪ್ಲೈ ಮಾಡೋದ್ರಿಂದ ತುಂಬಾ ಒಳ್ಳೆಯದು. ಹಾಗೆಯೇ ಇದನ್ನು ಡೈಲಿ ಬೆಳಗ್ಗೆ ಖಾಲಿ ಹೊಟ್ಟೆಲಿ ಕುಡಿಯೋದ್ರಿಂದ ನಿಮ್ಮ ವೆಯ್ಟ್ ಕೂಡ ಕಡಿಮೆ ಆಗುತ್ತೆ, ವೆಯ್ಟ್ ಲಾಸ್ ಆಗುತ್ತೆ. ಹಾಗೆಯೇ ನಿಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ತೀನಿ. ನಾನು ಆ್ಯಕ್ಚುಲಿ ಡೈಲಿ ಇದರಲ್ಲಿ 2 ಥರ ಇದೆ. ಒಂದು ಬ್ಲೂ ಕಲರ್ ಇದೆ, ಇನ್ನೊಂದು ವೈಟ್ ಕಲರ್ ಇದೆ. ಎರಡೂ ತುಂಬಾ ಒಳ್ಳೆಯದು. ಆದಷ್ಟು ಜಾಸ್ತಿ ಎಲ್ಲರೂ ಈ ಬ್ಲೂ ಕಲರೇ ಯೂಸ್ ಮಾಡೋದ್ರಿಂದ ನಾನು ಈ ಬ್ಲೂ ಕಲರ್ನೇ ರೆಫರ್ ಮಾಡ್ತೀನಿ. ನೀವು ಎಲ್ಲೇ ಸಿಕ್ಕಿದ್ರೂ ತಗೊಂಡು ಬಂದು ಒಣಗಿಸಿಟ್ಕೊಂಡು ಅದರಿಂದ ಟೀ ಮಾಡಿಕೊಂಡು ಅಥವಾ ನಿಂಬೆಹಣ್ಣು ಅಥವಾ ಎರಳಿಕಾಯಿ ಬರುತ್ತಲ್ವ, ಎರಳಿಕಾಯಿನ ನೀವು ಹಿಂಡಿ ಕುಡಿಯೋದ್ರಿಂದ ಪಿತ್ತ ಆ ಥರದ್ದು ಪ್ರಾಬ್ಲಮ್ ಇದ್ರೂ ಬೇಗನೆ ಸಾಲ್ವ್ ಆಗುತ್ತೆ. ಇವಾಗ ಮೂತ್ರಪಿಂಡದಲ್ಲಿ ಜಾಸ್ತಿ ಕೊಲೆಸ್ಟ್ರಾಲು ಸ್ಟಾಕ್ ಆಗಿರೋದ್ರಿಂದ, ಇದು ಜಾಸ್ತಿ ಕೊಲೆಸ್ಟ್ರಾಲ್ ಇರುತ್ತಲ್ಲ, ಇದನ್ನು ಕುಡಿಯೋದ್ರಿಂದ ಅದು ಕಡಿಮೆ ಆಗುತ್ತೆ. ಹಾಗೆಯೇ ನೀವು ಡೈಲಿ ಇದನ್ನು ಕುಡಿಯೋದ್ರಿಂದ ನಿಮ್ಮ ಸ್ಕಿನ್ನಿಗೆ ತುಂಬಾ ಒಳ್ಳೆಯದು. ಹಾಗೆಯೇ ಇವಾಗ ಕೆಲವರಿಗೆ ಹೊಟ್ಟೆನೇ ಹಸಿವಾಗ್ತಿರಲ್ಲ, ಹೊಟ್ಟೆ ತುಂಬಿರೋ ಥರ ಫೀಲ್ ಆಗುತ್ತೆ, ಅಂಥವರು ಇದನ್ನು ಬೆಳಗ್ಗೆ ಕುಡಿಯೋದ್ರಿಂದ ಅವರಿಗೆ ಹೊಟ್ಟೆ ಹಸಿವಾಗುತ್ತೆ ಅಂತಲೇ ಹೇಳ್ಬೋದು. ತುಂಬಾ ಇದರಲ್ಲಿ ಒಳ್ಳೆ ಮೆಡಿಸನ್ ಇದೆ ಅಂತ ನನಗೂ ಗೊತ್ತಿರಲಿಲ್ಲ. ಹಾಗೆಯೇ ಇದನ್ನು ಪೂಜೆಗೆ ಶಿವನಿಗೆ ತುಂಬ ಪ್ರಿಯವಾದ ಹೂವು ಅಂತಲೇ ಹೇಳ್ತಾರೆ. ಇದನ್ನು ನೀವು ಶುಕ್ರವಾರ ಲಕ್ಷ್ಮಿಗೂ ಪ್ರಿಯವಾದ ಹೂವು ಇದು. ಶುಕ್ರವಾರ ಅಥವಾ ಮಂಗಳವಾರ ನೀವು ಲಕ್ಷ್ಮಿಗೆ ನಿಮ್ಮ ಏನು ವಿಶ್ ಇರುತ್ತಲ್ಲ ಅದನ್ನು ಅಂದ್ಕೊಂಡು ಈ ಹೂವನ್ನು ಇಟ್ಟು ಪೂಜೆ ಮಾಡೋದ್ರಿಂದ ಬೇಗನೆ ಲಕ್ಷ್ಮಿ ಒಲಿತಾಳೆ ಅಂತ ಹೇಳ್ಬೋದು. ಹಾಗೆಯೇ ನೀವು ಸೋಮವಾರ ಶಿವನಿಗೆ ಹೂವನ್ನು ಅರ್ಪಿಸೋದ್ರಿಂದ ಶಿವನ ಕೃಪೆ ನಿಮಗೆ ಸಿಗುತ್ತೆ, ಶಿವ ನಿಮಗೆ ಒಳ್ಳೇದು ಮಾಡ್ತಾನೆ. ಹಾಗೆಯೇ ಇದರಿಂದ ತುಂಬಾ ಬೆನಿಫಿಟ್ ಇರೋದ್ರಿಂದ ನೀವು ಮನೆಯಲ್ಲಿ ಇದನ್ನು ಈಶಾನ್ಯ ಮೂಲೆಗೆ ಹಾಕಿದರೆ, ವಾಸ್ತು ಪ್ರಕಾರ ಹೇಳೋದಾದರೆ ಈಶಾನ್ಯ ಮೂಲೆಗೆ ಹಾಕಿದರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ನಾನು ಇದರಲ್ಲಿ ವಿಡಿಯೋ ತೋರಿಸ್ತೀನಿ. ನಮ್ಮ ಮನೆ ಮುಂದೆನೂ ಇದು ಇದೆ. ಹಾಗೆಯೇ ಇದನ್ನು ಈಶಾನ್ಯ ಮೂಲೆಗೆ ಇಡ್ತಾರೆ, ಕೆಲವರು ಕುಬೇರ ಮೂಲೆಗೂ ಇಡ್ತಾರೆ. ಯಾಕೆಂದರೆ ಶಂಖಪುಷ್ಪ ವಿಷ್ಣುವಿಗೂ ಪ್ರಿಯ, ಲಕ್ಷ್ಮಿಗೆ ಪ್ರಿಯ ಅನ್ನೋದಕ್ಕೋಸ್ಕರ. ಹಾಗೆಯೇ ವಾಸ್ತು ಪ್ರಕಾರ ಪೂಜೆ ರಿಲೇಟೆಡ್ ನೋಡೋದಾದ್ರೂ ತುಂಬಾ ಒಳ್ಳೆಯದು. ಆರೋಗ್ಯ ದೃಷ್ಟಿ ನೋಡೋದಾದ್ರೂ ತುಂಬಾ ಬೆನಿಫಿಟ್ ಇದೆ. ಇದನ್ನು ನೀವು ಮನೆಯಲ್ಲಿ ಮಾಡಿಕೊಂಡು ಕುಡಿಯೋದ್ರಿಂದ ತುಂಬಾ ಹೆಲ್ತಿಗೆ ಒಳ್ಳೆಯದು, ಹೆಲ್ದಿಯಾಗಿರ್ಬೋದು. ಹಾಗೆಯೇ ಇದನ್ನು ಡ್ರೈ ಮಾಡಿ ಪುಡಿ ಮಾಡಿಕೊಂಡು ಅದನ್ನು ನಿಮ್ಮ ಸ್ಕಿನ್ನಿಗೆ ಅಪ್ಲೈ ಮಾಡೋದ್ರಿಂದ ನಿಮ್ಮ ಸ್ಕಿನ್ನು ಚೆನ್ನಾಗಿರುತ್ತೆ. ಇದೇ ರೀತಿ ನಿಮಗೆ ಏನು ಮನೆಯದು ಇದು ಹೋಮ್ ಮೇಡ್ ರೆಮಿಡೀಸ್ ಬೇಕು ಕಮೆಂಟ್ ಮಾಡಿ. ನನಗೆ ಆದಷ್ಟು ಯಾವುದನ್ನು ನಾವು ಹೋಮ್ ಮೇಡಾಗಿ ಅಥವಾ ಮನೆಯಲ್ಲಿ ನಾವು ಯಾವ ಥರ ಮಾಡ್ಕೋತೀವಿ ಅನ್ನೋದನ್ನು ನಾನು ವಿಡಿಯೋ ಮಾಡಿ ತೋರಿಸ್ತೀನಿ. ಆದಷ್ಟು ನಾನು ನ್ಯಾಚುರಲ್ ಆಗಿ ಏನೇನು ಸಿಗುತ್ತೆ ಅದನ್ನು ಯಾವ ರೀತಿ ನಾವು ಯುಟಿಲೈಸ್ ಮಾಡ್ಕೋಬೋದು. ಸುಮ್ಮನೆ ಕೆಮಿಕಲ್ಸು ಈಚೆ ಬರೋ ಅಂಥ ಕ್ರೀಮ್ಸ್ನೆಲ್ಲ ಯೂಸ್ ಮಾಡೋದಕ್ಕಿಂತ ನಾವು ನಮ್ಮ ಮನೆಯಲ್ಲೇ ಸಿಗೋ ಅಂಥದ್ದು ಅಥವಾ ನೇಚರಲ್ ಸಿಗೋ ಅಂಥದ್ದನ್ನ ಯೂಸ್ ಮಾಡಿಕೊಂಡು ಹೇಗೆ ನಾವು ರಿಸಲ್ಟು ಲೇಟಾಗಿ ಸಿಗ್ಬೋದು, ಬಟ್ ಅದರ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತಲೇ
ಹೇಳ್ತೀನಿ. ಯಾಕಂದರೆ ಇವಾಗ ಕ್ರೀಮ್ ಹಾಕೋದ್ರಿಂದ ನಮ್ಮ ಸ್ಕಿನ್ನು ಬರ್ನ್ ಆಗ್ಬೋದು, ಆ ಥರದ ಇಶ್ಯೂಸು ತುಂಬಾ ಇರುತ್ತೆ. ಯಾಕೆಂದರೆ ನಾನು ನಮ್ಮ ಅಣ್ಣನ ಮದುವೆ ಟೈಮಲ್ಲಿ ಫೇಶಿಯಲ್ ಮಾಡಿಸಿ ನನ್ನದು ಸ್ಕಿನ್ ಎಲ್ಲ ಬರ್ನ್ ಆಗಿ ಅದು ಪಿಗ್ಮೆಂಟೇಷನ್ನಿಗೂ ಟರ್ನ್ ಆಯಿತು ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಯಾವುದೇ ರೀತಿ ಫೇಶಿಯಲ್ ಆ ಥರದ್ದು ಏನೂ ಯೂಸ್ ಮಾಡ್ದಲೇ ಮನೆಯಲ್ಲೇ ಹೋಮ್ ಮೇಡ್ ರೆಮಿಡಿನ ಯೂಸ್ ಮಾಡಿ ನಿಮ್ಮ ಸ್ಕಿನ್ನು, ನಿಮ್ಮ ತ್ವಚೆನ ಅಥವಾ ನಿಮ್ಮ ಕೂದಲು, ಏರ್ಸ್ ಏನಿರ್ಬೋದು ಅದನ್ನು ಯಾವ ರೀತಿ ನೀವು ಚೆನ್ನಾಗಿ ಕಾಣಿಸೋ ಥರ ಮಾಡ್ಕೋಬೋದು ಅನ್ನೋದನ್ನು ನೀವು ಮನೆಯಲ್ಲೇ ನೋಡ್ಬೋದು. ಯಾಕೆಂದರೆ ಆಲ್ಮೋಸ್ಟ್ ನಾನು ಎಲ್ಲದನ್ನು ಮನೇಲಿ ಅಥವಾ ನಾನು ಟ್ರೈ ಮಾಡಿರೋ ಅಂತಹ ರೆಮಿಡೀಸ್ನೇ ನಾನು ಅಪ್ಲೋಡ್ ಮಾಡ್ತೀನಿ. ನಿಮಗೆ ಲೈವಲ್ಲೂ ನಾನು ತೋರಿಸಿದ್ದೀನಿ ಎಷ್ಟೊಂದು. ಇದನ್ನು ಇವಾಗ ಟೀ ಮಾಡಬೇಕು. ಇವಾಗ ಅದನ್ನು ವೀಡಿಯೋ ಮಾಡೋಕ್ಕೆ ಇವಾಗ ಆಗಲ್ಲ, ಯಾಕೆಂದರೆ ಮಗು ಅಳ್ತಿರೋದ್ರಿಂದ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟು ನಿಮಗೆ ಯಾವ ಥರ ವಿಡಿಯೋ ಬೇಕನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿದರೆ ಅದರ ರಿಲೇಟೆಡು ನಾನು ವಿಡಿಯೋ ಮಾಡಿ ತಿಳಿಸ್ತೀನಿ. ನೆಕ್ಸ್ಟ್ ವಿಡಿಯೋ ಇವಾಗ ಬೇರೆ ಬೇರೆ ಥರದ್ದು ಶಾಂಪು ಅದನ್ನೆಲ್ಲ ಯೂಸ್ ಮಾಡ್ತಿರಲ್ವ, ಆ ಥರದ್ದೇನು ಯೂಸ್ ಮಾಡೋದೇ ಬೇಡ. ಇವಾಗ ಎಲ್ಲ ಥರದ್ದನ್ನು ಯೂಸ್ ಮಾಡಿ ಮನೇಲೇ ಹೋಮ್ ಮೇಡ್ ಸೀಗೆಕಾಯಿ ಪುಡಿ ಮತ್ತು ಸೀಗೆಕಾಯಿ ಯಾವ ಥರ ಶಾಂಪೂನ ಮಾಡೋದು ಅನ್ನೋದನ್ನು ನಾನು ವಿಡಿಯೋನ ಲೈವಲ್ಲಿ ತೋರಿಸ್ತೀನಿ, ಯಾವ ರೀತಿ ಮಾಡೋದು ಅಂತ. ಅದಕ್ಕೆ ಬೇಕಾಗಿರೋ ಅಂಥದ್ದನ್ನೆಲ್ಲ ಕಟ್ ಮಾಡಿ ಡ್ರೈ ಮಾಡಿ ಇಟ್ಟಿದ್ದಾರೆ. ಸೊ ಮಳೆ ಬಂದಿರೋ ಕಾರಣ ಅದನ್ನು ಇವಾಗ ಮಾಡ್ಸೋಕ್ಕಾಗ್ತಿಲ್ಲ, ಇನ್ನೂ ಸ್ವಲ್ಪ ಅದು ಡ್ರೈ ಆಗಬೇಕು. ಅದ್ರದ್ದು ವಿಡಿಯೋನ ನಾನು ನಿಮಗೆ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಹಾಗೆಯೇ ನಾನು ಫೇಸ್ ಪ್ಯಾಕ್ದು ವಿಡಿಯೋ ಮಾಡಬೇಕು, ಅದು ಯಾವ ರೀತಿ ಮಾಡೋದಂತ. ಇವಾಗ ಸ್ವಲ್ಪ ಬ್ಯುಸಿ ಇರೋ ಕಾರಣ ಇವಾಗ ಮಾಡೋಕ್ಕಾಗಲ್ಲ. ಆದಷ್ಟು ನನಗೆ ಯಾವುದು ವೀಡಿಯೋಸ್ ಆಗುತ್ತೆ ಅಷ್ಟು ವೀಡಿಯೋನ ನಾನು ಮಾಡ್ತೀನಿ. ಇದ್ರ ಟೀದನ್ನ ನಾನು ಶಾರ್ಟ್ ವೀಡಿಯೋದಲ್ಲಿ ಹಾಕಿರ್ತೀನಿ, ನೀವು ಹೋಗಿ ಚೆಕ್ ಮಾಡ್ಬೋದು. ಬಟ್ ಇವತ್ತು ಹಾಕಿಲ್ಲ ಅಂದ್ರೂ ನಾಳೆ ಅಂತೂ ಅಪ್ಲೋಡ್ ಮಾಡ್ತೀನಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.